ವೆಲ್ಕಮ್ ಟು ಇನ್ಫೋಟ್ ಹೊನ್ನೋಡಿ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಜೆನೆಟಿಕ್ ಮ್ಯೂಟೇಷನ್ನ ಹೇಗೆ ರಿವರ್ಸ್ ಮಾಡೋದು ಅಂತ. ನಿಮಗೆ ಕಾಯಿಲೆ ನಾಳೆ ಏನು ಬರ್ಬೋದು ಅಂತ ತಿಳ್ಕೊಳ್ಳೋಂಥ ಕಾತರ ಇತ್ತು ಅಂದರೆ ಇವತ್ತಿನ ಶೋನ ಗಮನ ಇಟ್ಟು ನೋಡಿ. ಇವತ್ತಿನ ಶೋ ನಿಮಗೆ ಸಾಕಷ್ಟು ಮಾಹಿತಿ ಕೊಡ್ತಾ ಇದೆ. ಸೊ ವೆಲ್ಕಮ್ ಟು ಇನ್ಫೋಟ್ ಹೊನ್ನೋಡಿ. ಕಂಟೆಂಟ್ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಟುಡೇಸ್ ಇನ್ಫೋಟ್ ಹೊನ್ನೋಡಿ. ಇವತ್ತು ನಮ್ಮ ಜೊತೆ ಒಬ್ಬ ಸ್ಪೆಷಲ್ ಗೆಸ್ಟ್ ಇದ್ದಾರೆ ಫ್ರಮ್ ಜರ್ಮನಿ. ಅವ್ರ ಎಕ್ಸ್ಪರ್ಟೀಸ್ ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಗೆ ಅವರು ವೆಕೇಶನ್ಗೆ ಬಂದಾಗ ಅವ್ರನ್ನ ಹಿಡಿದಿಟ್ಕೊಂಡು ಇಂಟರ್ವ್ಯೂ ಮಾಡಬೇಕು ಅಂತ ಅನ್ನಿಸ್ತು. ಸೊ ವಿ ಹ್ಯಾವ್ ಡಾಕ್ಟರ್ ಅಫು. ಈಸ್ ಅ ಪ್ರೊಫೆಸರ್ ಇನ್ ಜೆನೆಟಿಕ್ಸ್. ಮೂರು ಡಾಕ್ಟರೇಟ್ ಇದೆ ಅವ್ರಿಗೆ. ಸೊ ನಮ್ಮ ಸ್ಟ್ರೆಸ್ ಲೆವೆಲ್ ನಮ್ಮ ಜೀನ್ಸ್ ಮೇಲೆ ಎಷ್ಟು ಎಫೆಕ್ಟ್ ಮಾಡುತ್ತೆ ಅಂತ ಕಾನ್ವರ್ಸೇಷನ್ ಮಾಡ್ತಾ ಇದ್ವಿ. ಸೊ ವೆಲ್ಕಮ್ ಟು ಮೈ ಶೋ. ಮೊದಲಿಗಾಗಿ ಡಾಕ್ಟರ್ ನಯನ ಅವ್ರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್. ಕನ್ನಡ ನಾನು ಸಾಮಾನ್ಯವಾಗಿ ಇಂಟರ್ವ್ಯೂ ಕೊಡಲ್ಲ. ಈಗ ನಾನು ಯಾರಾದ್ರೂ ಭೇಟಿ ಮಾಡಬೇಕಾದ್ರೂ ಮೊದಲು ಏನು ಹೇಳ್ತೀನಿ ಗೊತ್ತಾ, ನನ್ನ ಪರ್ಸ್ನಲ್ ಆಗಿ ವೈಯಕ್ತಿಕವಾಗಿ ನನ್ನ ಮುಂದೆ ಕೂತ್ಕೊಂಡಿದ್ದಾಗ ಮಾತ್ರ ನಾನು ಮಾತಾಡ್ತೀನಿ, ಕಣ್ಣಿಟ್ಟು ಮಾತಾಡೋದು. ನಾನು ಗರ್ಭಿಣಿಯಾಗಿದ್ದಾಗ ಮೈಸೂರಲ್ಲಿ ಒಬ್ಬರು ಹಕೀಮ್ ಇದ್ದರು. ಅವ್ರು ನನಗೆ ಕಣ್ಣನ್ನು ಓದೋದನ್ನು ಕಲಿಸ್ಕೊಟ್ರು. ಆ ವಿದ್ಯೆನ ನಾಡಿ ಪರೀಕ್ಷಾ, ಕಣ್ಣು ಪರೀಕ್ಷಾ, ಮೂತ್ರ ಪರೀಕ್ಷಾ ನಾನು ಗರ್ಭಿಣಿಯಾಗಿದ್ದಾಗ ಮಲೇಷ್ಯಾಗೆ ಹೋಗಿದ್ದೆ ನಾನು. ಆ್ಯಂಡ್ ಅಲ್ಲೇನಾಯಿತು, ಕಾನ್ಫರೆನ್ಸಿಗೆ ಹೋಗಿದ್ದೆ. ಅಲ್ಲಿ ಹೋಗಿ ಬಂದಾದಮೇಲೆ ತುಂಬಾ ಸ್ಟ್ರೆಸ್ ಇತ್ತು. ಅಲ್ಲಿ ಮಲೇಷ್ಯಲ್ಲಿದ್ದಾಗ ಒಂದು ಸಡನ್ನಾಗಿ ಫೇಂಟೆಡ್. ಸೊ ಅಲ್ಲಿ ಡಾಕ್ಟರ್ ಗೋ ಅಂತಿದ್ರು, ಕರ್ಕೊಂಡು ಹೋಗಿ ನಾನು ಹೇಳಿದೆ, ಕೆನ್ ಯು ಜಸ್ಟ್ ಗೋ ಟು ಕ್ಯಾನ್ಸರ್ ಹಾಸ್ಪಿಟಲ್ ಆ್ಯಂಡ್ ಚೆಕ್. ದಟ್ ವಾಸ್ ಮೈ ಫಸ್ಟ್ ಪ್ಲೇಸ್ ವೇರ್ ಐ ರಿಯಲೈಸ್. ಸೊ ಯಾರೋ ಬಂದಿದ್ರು, ಮೀಟಿಂಗ್ ನಡೀತಾ ಇತ್ತು. ಅವ್ರು ಆಚೆ ಕೂತ್ಕೊಂಡು ಹೇಳ್ತಾ ಇದ್ರು, ಈ ಥರ ನಾವು ಕ್ಲಿನಿಕಲ್ ಟ್ರಯಲ್ ಮಾಡೋಕ್ಕೆ ಬಂದಿದ್ದೀವಿ, ನಮಗೆ ಕೆಲವರು ವಾಲಂಟಿಯರ್ಸ್ ಬೇಕು ಅಂತ. ಅವ್ರು ಬೇರೆಯವ್ರ ಹತ್ರ ಮಾತಾಡ್ತೀನಿ. ಐ ಓವರ್ ಹರ್ಡ್ ಇಟ್. ಸರ್ ನಾನಿದ್ದೀನಪ್ಪ ತಗೊಳ್ಳಿ ಅಂತ. ಓಕೆ ಆಯಿತಾ. ಸೊ ಐ ಯು ರೆಡಿ? ಐ ವಾಸ್ ದ ಓನ್ಲಿ ವಾಲಂಟಿಯರ್ ಹೂ ಅಕ್ಸೆಪ್ಟೆಡ್ ಫಾರ್ ದಿಸ್ ಕ್ಲಿನಿಕಲ್. ಹೆಂಗೋ ಸಾಯೋದು, ಸತ್ತರೆ ಒಂದು ಕೇಸ್ ಸ್ಟಡಿ ಇರೋದ್ರೆ, ಬದುಕಿದ್ರೆ ಲೈಫ್ ಟು ಸೇ. ಟುಡೇ ಐ ಆಮ್ ಸೇಯಿಂಗ್ ಇಟ್ ಓಪನ್ಲಿ ಬಿಕಾಸ್ ಐ ಆಮ್ ಅ ಲೈಫ್. ಅದಾದಮೇಲೆ ನಾನು ಏನು ಮಾಡಿದೆ ಅಂದರೆ MD ಮುಗಿಸ್ದೆ. ಅದಾದಮೇಲೆ ಏನು ಮಾಡಿದೆ, ನಾನು ಪ್ರಿವೆಂಟಿವ್ ಕೇರ್ ವರ್ಕ್ಶಾಪ್ಸ್ ಮೊದಲಿಂದ ಕೊಟ್ಟಿದ್ದೆ. 2000ಇಂದ ಪ್ರಿವೆನ್ಷನ್ ಮೆನ್ಸ್ಟ್ರುಯಲ್ ಸೈಕಲ್ ಫಸ್ಟ್ ವರ್ಕ್ಶಾಪ್ ನಾನು ಮಾಡಿದ್ದು ಜಾನ್ವರಿಯಲ್ಲಿ. ಎಲ್ಲ ನೈಟ್ ಮಲ್ಕೊಳ್ಳೋದು, ನಾಳೆ ಬೆಳಿಗ್ಗೆ ಆಯಿತಾ, ಓಕೆ ಸ್ಟಿಲ್ ಅ ಲೈಫ್. ಸೊ ದಟ್ ವಾಸ್ ಓಕೆ ಫಾರ್ ಮಿ. ದೆನ್ ಈ ಥರನೇ ಆಯಿತು, ಎಕ್ಸಾಮ್ ಮುಗೀತು. ದೆನ್ ಐ ಡಿ ನಾಟ್ ವಾಂಟೆಡ್ ಟು ವರ್ಕ್. ಐ ಸ್ಟಾರ್ಟೆಡ್ ಮೈ ಓನ್ NGO ಇನ್ 2008, 9 and 10. ಆವಾಗ ಡೈರೆಕ್ಟರ್ ಜನರಲ್ ಆಗಿದ್ದರು, ಸೆಂಟ್ರಲ್ ಕೌನ್ಸಿಲ್ ಆಫ್ ರಿಸರ್ಚ್ ಇನ್ ಮೆಡಿಸಿನ್. Then I offered myself in Germany for research. So the first sample for this whole predictive was myself itself. So it went on 5 years. I worked, we went on. So that gave me a space to visit Uzbekistan, Turkey. I met a lot of people because what do you do exactly? What exactly you do with this research? Yes. So this is, we take the blood sample of a person and we do the modeling of genetics. Okay. So we look completely the genetic coding. So we have isolated around 3,000 codes. There are different variations. So when we put it into an analyzer, we see the gene codes like the barcode and we see the breakage. And the breakage gives you a level from 1 to 20, which is within the blood. After 20, it comes to the surface. So the first breakage is 1. So in this way, I put on the level of the mutation. And we have thousands of data where the phytomedicine helps in the clinical data. The first thing is you collect anybody's blood sample. Yes. And you check in for the where the genetic mutations have happened. And what is the disease that person may be predicted? Maybe because it is within 20, we have like within 1 year you can get this. Within 4 years you get this. It comes like a graph. It's a parabol. It's a curve. Now I can't tell suddenly you give me a blood. I can't tell you get breast cancer in 3. Then you'll ask me the solution. Same, you go to an astrologer. He says no, you get a solution. So here the solution comes from the phytomedicine, from your food, from your stress. It's a complete clock of psychocognitive. So at what stage? I feel I'm healthy. Yes. I'm in my 30s. Yes. So maybe just out of curiosity, I send you a blood sample. Exactly. And then, like what might be the disease that I suffer, 5 years down the lane? We give you complete list of what can come. You're predicting just like you predict the weather. Okay. Okay? You see the clouds, you
you see the winds, and some old people, they can just say and say, no, it will not rain, the clouds will move. Because they have experienced so much. Right? You don't need an engineering or a scientist to say the rain comes. So there is a two difference here. So like clinical data and the genetic data, when you combine together, now when I meet people, like when I can read their eyes, the lines and the crust and the appearance, that data and the genetic data which we have interpreted, that's how I can know what the person is going on. I'm not a magician, I'm not an astrologer. The facial analysis coding system, the lines on your face, the freckles on your face, your eyes, the pupils, the cornea, the lines, and the genetics. We have combined this together. So I'm heading the prevention. Dr. Vincenzo is the European Medical Association. I'm now the head of integrative medicine. So in that case, if I have to get a prediction done, Yes. how long would it take? Being an Indian, See, being an Indian, for me, the first stage of any prediction or something is your allergies and intolerances. Okay? If a person is in Germany, I can give the allergies and intolerances with a hair sample within 24 hours of the working day. okay. That's the analyzer which I have fixed. ಇವಾಗ ಏನೈತೆ ಅಂದರೆ ಇವರು ಮ್ಯೂಸಿಷಿಯನ್ ಅಲ್ವಾ, ಅವರು ಎಂಗೇಜ್ ಗರ್ಲ್ ಫ್ರೆಂಡಿಗೆ ಇದು ಹೇರ್ ಗಿಫ್ಟ್ ಕೊಟ್ಟಿದ್ರು. ಅದನ್ನ ತಗೊಂಡು ನಾವು ಅನಲೈಸರ್ ನೋಡಿದ್ವಿ. ಅವ್ರು ಸತ್ತಿದ್ದು ಲಿವರ್ ಸಿರೋಸಿಸ್ ಅಂತ. ಆಯ್ತಾ, ನಾನು ಹೇಳಿದೆ ಇದು 81% ಅಕ್ಯುರಸಿ ಬರ್ತಾ ಇದೆ. ಇವಾಗ ಇದನ್ನ ನಾವು ಯಾಕೆ ಪ್ರಿಡಿಕ್ಟಿವ್ ಡಯಾಗ್ನೋಸಿಸ್ ತಗೊಳಕ್ ಹೋಗ್ಬೇಡ. ಲೈಕ್ ವಿ ವಿಲ್ ಸೇ ಆಹಾರ ವಿಚಾರ, ಮುಸ್ಲಿಂ ಗಿಜಾ ಪರೇಸ್ ಕೇಳಿ ತಲೆ ಕೆಟ್ಟೋಗ್ಬಿಟ್ಟಿದೆ. ಇದನ್ನ ತಿನ್ಬೇಕು. ಇವಾಗ ನೀವು ಹಳೇದಾಗಿ ಡಾಕ್ಟರ್ ಹತ್ರ ಹೋದ್ರೆ ಇದನ್ನ ತಿನ್ಬೇಡಿ. ನಾರ್ಮಲ್ ಆಗಿ ಜ್ವರ ಬಂದಾಗ ಏನ್ ಮಾಡ್ತಿದ್ರು, ರೈಸನ್ನ ತಿನ್ಬೇಡಿ, ಬ್ರೆಡ್ನ ತಗೊಳ್ಳಿ ಅಂತ, ಹಳೆ ಬ್ರೆಡ್ನ ತಗೊಳ್ಳಿ ಅಂತ ಹೇಳ್ತಿದ್ರು. ಅದರಲ್ಲಿ ಕಡಿಮೆ ಇತ್ತು ಬೇಕಿಂಗ್ ಸೋಡಾ, ಬ್ರೆಡ್ ಮಾಡ್ತಿದ್ರು. ಅದರಲ್ಲಿ ಬರೀ ಬ್ರೆಡ್ ಅದು ಈಸ್ಟ್ ಮಾಡಿ ಹಾಕ್ತಿದ್ರು. ಆಯ್ತಾ, ಇಡ್ಲಿ ಯಾಕೆ ಹೇಳ್ತೀರಾ, ಅದು ಬಂದಿತ್ತು. 1.5 ವರ್ಷದ ಹಿಂದ್ಗಡೆ ಬ್ಲಡ್ ಸ್ಯಾಂಪಲ್ ಇಲ್ಲಿಂದ ಅಲ್ಲಿ ಬರುತ್ತೆ ಅಂತ ತಲೆ ಕೆಟ್ಟೋಗುತ್ತೆ. ಟ್ರಾನ್ಸ್ಪೋರ್ಟೇಷನ್ನು, ಇದು ಬಯೋಹಜಾರ್ಡು, ಆರ್ಗನ್ ಇದೆಲ್ಲ. ಇವಾಗ ಆ ಕೂದಲು ನನಗೆ ಏನು ಮಾಡಿದೆ, ಅನಲೈಸ್ ಮಾಡಿ ಅರೌಂಡ್ ಒಂದು 2 ಮಿಲಿಯನ್ ಬ್ಲಡ್ ಸ್ಯಾಂಪಲ್ನ ಅನಲೈಸ್ ಎಲ್ಲ ನನ್ನ ಸ್ಟೂಡೆಂಟ್ಸ್ ಅವರಿಗೆ ಏನಂದರೆ, ನೀವು ಕೂದಲು ಕಳಿಸಿ, ನಾನು ಟಾಲರೆನ್ಸ್ ಹೇಳ್ತೀನಿ. ನಿಮ್ಮ ಕಂಟ್ರಿಲಿ ಪಾಕಿಸ್ತಾನಲ್ಲಿ ಇವಾಗ ಕ್ಯಾನ್ಸರ್ ಹಾಸ್ಪಿಟಲ್ ಜೊತೆ ಟೈಪ್ ಮಾಡಿದ್ದಾರೆ, ಇಸ್ರೇಲಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಜೊತೆ ಟೈಪ್ ಮಾಡಿದ್ದಾರೆ, ಟರ್ಕಿಯಲ್ಲಿ ಮಾಡಿದ್ದಾರೆ, ಫ್ರಾನ್ಸಲ್ಲಿ ಮಾಡಿದ್ದಾರೆ, ಜರ್ಮನಿಯಲ್ಲೂ ಮಾಡಿದ್ದಾರೆ. ಸೊ ಹಿಂಗಾಗಿ ನಮ್ಗೆ ಏನಾಯಿತು ಅಂದರೆ, ಒಂದೊಂದು ಭೂಮಿ ಮೇಲೆ ಹೋಗ್ಬಿಟ್ಟು ಒಂದು ಸ್ಟೂಡೆಂಟ್ ರಿಯಲೈಸ್. ಸೊ ಹೀಗಾಗಿ ಏನಾಯಿತು, ಈ ಕೂದಲಿಂದ ಇವಾಗ ನೀವು ಇಂಡಿಯಾದಿಂದ ಕಳಿಸ್ಬೇಕಾದ್ರೆ ನಾರ್ಮಲ್ ಪೋಸ್ಟ್ 10 ದಿವಸ ತಗೊಳ್ತಾರೆ. ಈಗ ಪ್ರೆಗ್ನೆಂಟ್ ಇರ್ತಾರಲ್ಲಪ್ಪ, ಅವ್ರು ಏನು ತಿನ್ನಬೇಕು, ಮಗು ಹೆಂಗೆ ಹುಟ್ಟಬೇಕು, ಹೆಂಗಾಗಬೇಕು, ಅವ್ರು ಪೋಸ್ಟ್ ಮಾಡಿದ್ರೆ 10 ದಿವಸದಲ್ಲಿ ಬರುತ್ತೆ. ಅಲ್ಲಿ ಬಂದಿದ್ದು ವರ್ಕಿಂಗ್ ಡೇಯಲ್ಲಿ 24 hours ಆಗುತ್ತೆ. ಆಯಿತಾ, ಅದಕ್ಕೆ 7 ದಿವಸ ತಗೊಳ್ಳೋದು ಜರ್ಮನಿಯಲ್ಲಿ. ಓಕೆ, 15 ದಿವಸ ಕೂದಲಿಂದ ಟ್ರಾನ್ಸ್ಪೋರ್ಟ್ ನಾರ್ಮಲ್ ಪೋಸ್ಟ್, ಇಂಡಿಯನ್ ಪೋಸ್ಟಿಗೆ ಕಳಿಸೋದು. DHL ಫಾಸ್ಟ್ ಪೋಸ್ಟಿಗೆ ಕಳಿಸಿದ್ರೆ ಅದು ಎಷ್ಟಾಗುತ್ತೆ ಅಂದರೆ 300 ರೂಪಾಯಿ ಆಗುತ್ತೆ ಅಷ್ಟೇ. DHL ನಾರ್ಮಲ್ ಪೋಸ್ಟಲ್ಲಿ 50 ರೂಪಾಯಿ. ಓಕೆ, ಆಯಿತಾ, DHL ಕಳಿಸಿದ್ರೆ 5 ದಿವಸದಲ್ಲಿ ಬರುತ್ತೆ. ಒಂದು ಪೋಸ್ಟಲ್ಲಿ ನೀವು 20 ಗ್ರಾಮ್ ಕಳಿಸ್ಬೋದು. ಹಾಗಾಗಿ ಐ ನೀಡ್ ಓನ್ಲಿ 0.5 milligrams ಬಟ್ ಇಟ್ ಇಸ್ ಬೆಟರ್. ಯಾಕೆಂದರೆ ಕಪ್ಪಲ್ಲಿ ಇಲ್ಲಿಂದ, ಯಾಕಂದರೆ ಇಲ್ಲೆಲ್ಲ ಎಣ್ಣೆ ಹಾಕಿರ್ತೀವಿ, ಇದರುತ್ತೆ. ಇಲ್ಲಿ ಜಾಸ್ತಿ ಹಾಕಲ್ಲ. ಓಕೆ, ಇಲ್ಲಿಂದ ಕೂದಲು ನಾಟ್ ಟು ದ ರೂಟ್ ಬಟ್ ಅಟ್ ದ ಎಂಡ್ ಇಫ್ ಯು ಕಟ್, ಇಷ್ಟು ಕಟ್ ಮಾಡಿ ಇಷ್ಟು ಅದು ಪ್ಲಾಸ್ಟಿಕ್ ಇದೆಯಲ್ಲ ಸಾಕು ಅದನ್ನ ಪೋಸ್ಟ್ ಮಾಡಿಬಿಟ್ಟು ಇಷ್ಟು ಅದು ಎನ್ವೆಲಪ್ ಒಳಗಡೆನೆ ಆ ಕೂದಲು ಅಂಟಿಸ್ಬಿಟ್ಟು ಸೆಲೋಟೇಪ್ ಅಂಟಿಸ್ಬಿಟ್ಟು ಅದ್ರ ಮೇಲೆ ಕಳಿಸಿದ್ರು. even the normal inland letter envelope, the analyzer can analyze 81%. We can give you around 300 to 500 intolerances panels, and we can give you minerals, we can give you the metals, we can give you materials. ಸೊ ಈಗ ಆಫ್ಟರ್ ಗೆಟಿಂಗ್ ಅನ್ ಅನಾಲಿಸಿಸ್ ಡನ್, Yes. ಈಗ ಫಾರ್ ಎಕ್ಸಾಂಪಲ್ ಇನ್ 5 years ಒನ್ ಆಫ್ ದ ಐ ವಿಲ್ ಬಿ ಇವಾಗ ಏನಾಗುತ್ತೆ ಅಂದರೆ, ಇವಾಗ ಅದು ಇಂಟಾಲರೆನ್ಸಸ್ ಬರುತ್ತಲ್ಲ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ, ಕೆಲವರಿಗೆ ನನಗೆ ಜಿಂಜರ್ ಇಂಟಾಲರೆನ್ಸ್, ಓಕೆ ಓಕೆ, ಕೆಲವರಿಗೆ ಅದರ ಜಿಂಜರ್ ಇಂಟಾಲರೆನ್ಸ್, ಪೆಪ್ಪರ್ ಇಂಟಾಲರೆನ್ಸ್, ಹಸಿಮೆಣಸಿನಕಾಯಿ ಇಂಟಾಲರೆನ್ಸ್, ಕೆಲವರಿಗೆ ಏನಾಗುತ್ತೆ ಈರುಳ್ಳಿ ಇಂಟಾಲರೆನ್ಸ್, ಕೆಲವರಿಗೆ ಮೀಟ್ ಇಂಟಾಲರೆನ್ಸ್, ಕೆಲವರಿಗೆ ಫಿಶ್ ಇಂಟಾಲರೆನ್ಸ್. Every intolerance gives a pointer towards a chronic disease.
ಓಕೆ ಯು ಗಾಟ್ ಇಟ್. ಓಕೆ ಸೊ ಇಂಟಾಲರೆನ್ಸ್ ಕರೆಕ್ಟ್ ಮಾಡಿಬಿಡ್ತೀವಿ ನಾವು. ಅದನ್ನ ಅವ್ರು ತಿನ್ನೋದು ಬಿಟ್ಬಿಟ್ರೆ ಯು ಆರ್ ಪ್ರಿವೆಂಟಿಂಗ್ ದಿಸ್. ಸಿಂಪಲ್ ಆಸ್ ದ್ಯಾಟ್ ನೀವು ಫುಡ್ನಲ್ಲಿ ರೆಮಿಡಿ ಎಕ್ಸಾಕ್ಟ್ಲಿ ಕರೆಕ್ಟಿವ್ಸ್ ಕೊಟ್ಬಿಡ್ತೀವಿ. ಇನ್ನೊಂದೇನಂದ್ರೆ ಮೆಟಲ್ಸ್, ಮಿನರಲ್ಸ್ ಮತ್ತೆ What if I love ginger tea? Yeah, you love ginger tea, right? So you have to take ginger lemon tea because lemon is a corrective for the ginger intolerance. So I give you I'm highly intolerant to ginger, so I don't touch ginger at all. You know the Indian kitchen is with ginger. Yes. So what we have to do, when I was in Iran, I said, Arman, I can't eat ginger. He is the vice chancellor of Tehran University. He says, then we have to do zanjabil mutabbir. So then he said, zanjabil mutabbir. Okay, how will you do? He said, we have to take out the peel outside, we have to cut it into small pieces, we have to leave it morning. You can put this lemon, you can add the tea and this and do that. And absolutely I did not have stomach pain. You got the point? So such remedies are given. Yes, such correctives are given. So there is a table for Israel. We have the herbs listed in Israel. Okay. ಇವಾಗ ನಿಮಗೆ ಗೊತ್ತಾಯ್ತು ಏನು ಊಟ ಮಾಡಬೇಕು ಏನಾಗಬೇಕು. ಇದು ಫಸ್ಟ್ ಫೇಸ್. Okay. ಅಟ್ಲೀಸ್ಟ್ ನಿಮಗೆ ಒಂದು 3 ತಿಂಗಳು ಆಗುತ್ತೆ ಇದನ್ನ ನೀವು ಕ್ಲಿಯರ್ ಮಾಡೋಕ್ಕಂತ. Body detoxify. ಬಾಡಿ ಐ ಡೋಂಟ್ ಕಾಲ್ ಇಟ್ ಆಸ್ ಅ ಡಿಟಾಕ್ಸಿಫೈ. ಮೈಲಿ ನಾವು ಏನು ತಿಂತೀವಿ ಮಾತ್ರ ರೆಕಾರ್ಡ್ ಮಾಡ್ತೀವಿ, ಏನು ನಾವು ಆಚೆ ಹೋಗ್ತೀವಿ ರೆಕಾರ್ಡ್ ಮಾಡ್ತೀವಿ. ಆಯಿತಾ? ಏನು ಒಳಗಡೆ ಹೋಗುತ್ತೆ ಅದು ಆಚೆ ಬರಲೇಬೇಕು. ಟಾಯ್ಲೆಟ್ ಯಾರು ಎದ್ದು ಬೆಳಿಗ್ಗೆ ಟಾಯ್ಲೆಟ್ ಮಾಡೋದು ಹಿಂದ್ಗಡೆ ತಿರ್ಗಿ ನೋಡಲ್ಲ. ದಟ್ ಈಸ್ ಲೈಕ್ ಏನು ಹೋಗುತ್ತೆ ಅದನ್ನ ಆಚೆ ಬರಲೇಬೇಕು. ಇವಾಗ 3 ತಿಂಗಳಲ್ಲಿ ಏನಾಗುತ್ತೆ ಅಂದರೆ ಅದನ್ನು ಸ್ವಲ್ಪ ಇದು ಹೆಂಗಿರುತ್ತೆ, ಧೂಳಿರುತ್ತೆ, ಕಸಗಳಿರುತ್ತೆ, ಮೊದಲು ಎಲೆಗಳಿರುತ್ತೆ, ಅದನ್ನೆಲ್ಲ ಎತ್ತಬೇಕು. ಕಸ ಮೊದಲು ದೊಡ್ಡ ಪರಿಕೆಯಿಂದ ತಗೊಂಡು ಕಸ ತೆಗಿತೀವಿ. 3 ತಿಂಗಳಿಂದ ಕಸ ಆಚೆ ಬರುತ್ತೆ. ಆಮೇಲೆ ಕ್ಲೀನಾಗಿರೋ ಪರಿಕೆ ತಗೊಂಡು ತೆಗೆದು ಅದಾದಮೇಲೆ ಅದು 3 ತಿಂಗಳಾಗುತ್ತೆ. ಆಮೇಲೆ ನಾವು ನೀರು ಹಾಕಿ ಸ್ವಲ್ಪ ಹೊತ್ತು ಬಿಡ್ತೀವಿ ಅದು ಧೂಳದಿರೋದು. ಅದಾದಮೇಲೆ 9 ಮಂತ್ಸ್ ಆಗುತ್ತೆ ಎಷ್ಟು ಒಳಗಡೆ ನೀರು ಹಾಕೋದು ಇಡೋದಕ್ಕೆ. ಅದಾದಮೇಲೆ ಅದನ್ನು ಉಜ್ಜಕ್ಕೆ ಹೋದರೆ ಆಗಲ್ಲ. ಅದನ್ನು ನಾವು ಏನು ಬೇಕು ಅದನ್ನು ಉಜ್ಜಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದಾದಮೇಲೆ ತಿರ್ಗಾಡ್ತೀವಿ. ಟೋಟಲಿ ಇಟ್ ವಿಲ್ ಟೇಕ್ 18 ಮಂತ್ಸ್. 18 months of treatment. ಅದ್ರಲ್ಲಿ ಏನಾಗುತ್ತೆ, ಎಲ್ಲ ಫಸ್ಟ್ ಒಂದು ಕಸ ಹೋದರೆ ನಿಮ್ದೆಲ್ಲ ಬೊಜ್ಜತನ ಎಲ್ಲ ಹೋಗುತ್ತೆ, ಎಲ್ಲ ಹೆವಿ ವೇಟು, ವಾಟರ್ ರಿಟೆನ್ಷನ್ ಎಲ್ಲ ಒಂದು 9 ಮಂತ್ಸಲ್ಲಿ ನಿಮ್ಮ ಅಟ್ಲೀಸ್ಟ್ ನಿಮಗೆ ಒಂದು 4-5 ಕಿಲೋ ಕಡಿಮೆ ಕಾಣಿಸುತ್ತೆ. ಅದು ಹೋಗ್ತಾ ಏನಾಗುತ್ತೆ, ಅದಾದಮೇಲೆ ಲಾಸ್ಟ್ ನಾವು ಹಾಕಿ ಬಿಡ್ತೀವಲ್ಲ ಆ ಥರ ಅದು ಸ್ಟಾರ್ಟ್ ಆಗಿದ ತಕ್ಷಣ ನಿಮಗೇನು ಎಲ್ಲ ಸ್ಟಾರ್ಟ್ ಆಗೋದು ಕ್ಲಿಯರ್ ಆಗಿ. ಇವಾಗ ಕೂದಲು ಬೆಳ್ಳಗಾಗೋದು, ಡಯಾಬಿಟೀಸ್ ಆಗಲಿ, ನನಗೆ ಅದು ಡಯಾಬಿಟೀಸ್ ಡಿಸೀಸೇ ಇಲ್ಲ. ಇನ್ ಮೈ ಕಾನ್ಸೆಪ್ಟ್ there is no diabetes. ಈಗ ಅನ್ಕಂಟ್ರೋಲ್ ಡಯಾಬಿಟಿಸ್ ಇಂದ ತುಂಬಾ ಸಫರ್ ಮಾಡ್ತಾರೆ. ಅನ್ಕಂಟ್ರೋಲ್ ಅಂತಲೂ ಹೇಳಲ್ಲ, ಕಂಟ್ರೋಲ್ ಅಂತಲೂ ಹೇಳಲ್ಲ. ಇವಾಗ ನಾನು ಸ್ಟ್ರೆಸ್ ಮೂಲಕ ಐ ಜಸ್ಟ್ ಶೇರ್ ಯು ಹೌ ಮೈ ಬ್ಲಡ್ ಗ್ಲೂಕೋಸ್. ಇದು ಮಷೀನ್ ಒಂದು ಕಡೆ ಡೇಟಾ ಫೀಡ್ ಮಾಡಿರ್ತಾರೆ, ಒಂದು ಕಡೆ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ದ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಎಲ್ಲ ಇವಾಗ 100ಇಂದ ಜಾಸ್ತಿ ಆಗಬಾರ್ದು, 200ಗಿಂತ ಜಾಸ್ತಿ ಆಗಬಾರ್ದು ಅಂತ ಹೇಳ್ತಾರೆ. ನಾವು ಇಲ್ಲಿ ಇಂಡಿಯನ್ ಫುಡ್ಡಲ್ಲಿ ಒಂದು ಗ್ಲಾಸ್ ಎಣ್ಣೀರು ಕುಡಿದ್ರೆ 300 ಹೋಗುತ್ತೆ. ರೈಟ್. ಅದರಲ್ಲೇ ನಾವು ಅದಕ್ಕೆ ಅನ್ಕಂಟ್ರೋಲ್ ಡಯಾಬಿಟಿಕ್ ಅಂತ ಹಾಕೋಕ್ಕಾಗಲ್ಲ. ಅವ್ರು ಎಣ್ಣೀರು ಕುಡ್ದಾದ್ಮೇಲೆ ಒಂದು 3 ಗಂಟೆ ವೇಟ್ ಮಾಡಿ ಅದಾದ್ಮೇಲೆ ನೀರು ಕುಡಿದು ತಿರ್ಗಾ ಟೆಸ್ಟ್ ಮಾಡಿದ್ರೆ 150 ಇರುತ್ತೆ. ಅದು ಹೋಗ್ಬೇಕು. ಎಣ್ಣೀರು ಕುಡಿದು ಮೈಯಿಂದ ಆಚೆ ಬಂದಾದ್ಮೇಲೆ ನಾವು ಟೆಸ್ಟ್ ಮಾಡಬೇಕು. ಇವಾಗ ಆ ಥರ ಮಾಡೋದಿಲ್ಲ. ಕರೆಕ್ಟ್. ಬೆಳಿಗ್ಗೆ ಹೋಗಿ ನಾವು ಫಾಸ್ಟಿಂಗ್ ಕೊಡ್ತೀವಿ, ಅದಾದ್ಮೇಲೆ ಇಡ್ಲಿ ಕೊಡ್ತೀವಿ, ಅದು ಆಚೆ ಹೋಗ್ಬೇಕದು. ಅದು ಪ್ಯಾಟರ್ನ್ ಬರುತ್ತೆ. ಡೈಲಿ ಅದು ಚುಚ್ಕೋಬೋದು. ಅದನ್ನು ಅಕ್ಯುರಸಿ 86% ಅಷ್ಟೇ ಇರೋದು. ಅದು ಬ್ಲಡ್ಡಲ್ಲಿ ಕ್ಯಾಪಿಲರಿಲಿ ಬರೋದು. ಐ ಹ್ಯಾವ್ ಅ ವಾಚ್ ವಿಚ್ ಈಸ್ ಆಲ್ಸೋ 91%, ಬಟ್ ಐ ಕ್ಯಾನ್ ಮ್ಯಾನೇಜ್. ಮೋರ್ ದೆನ್ ದಟ್, ಹೌ ಯು ಫೀಲ್, ಯು ಹ್ಯಾವ್ ಟು ರೆಕಾರ್ಡ್ ಯುವರ್ ಫೀಲಿಂಗ್. ಇವಾಗ ಬ್ಲಡ್ ಗ್ಲೂಕೋಸ್ ಜಾಸ್ತಿ ಇದೆ ಅಂದರೆ ಕೈ ಕಾಲು ನೋವು ಆಗುತ್ತೆ, ಸುಸ್ತಾಗುತ್ತೆ, ಆಯಿತು. 3-4 ಸತಿ ಟಾಯ್ಲೆಟಿಗೆ ಹೋದರೆ ಆಯಿತು, ಬಾಯಾರಿಕೆ ಆಗ್ತಿದೆ, ಆಯಿತು. ಸೊ ಇದನ್ನು ನಾವು ಫಾಸ್ಟ್ ಲೈಫಲ್ಲಿ ನೋಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಅದು ಒಂದು ನೀವು ನೋಟ್ ಮಾಡ್ಕೊಂಡು ಹೋಗಿ ಇದು ಇಂಟಾಲರೆನ್ಸ್ ಕರೆಕ್ಟ್ ಮಾಡಿದ್ರೆ 18 ಮಂತ್ಸ್ ಐ ಕ್ಯಾನ್ ಸೇ ಇಟ್ಸ್ ಅ ಮಿನಿಮಮ್ ಟೈಮ್ ರಿಕ್ವೈರ್ಡ್ ಟು ರಿವರ್ಸ್ ಎನಿ ಆಫ್ ದ ಕಂಡೀಷನ್ಸ್. ಅಪ್ಟಿಲ್ ಕ್ಯಾನ್ಸರ್ ದಟ್ ಈಸ್ ಏನಾಗಿದೆ ಅಂದರೆ, ಇವಾಗ ಏನಾಗಿದೆ, ನೀವೊಂದು ಗೇಮ್ ಆಟ ಆಡ್ತೀವಿ, ಅಲ್ಲಿ ಆ್ಯಪಲ್ಲು ಮ್ಯಾಂಗೋ ಎಲ್ಲ ಫೀಡ್ ಮಾಡಿದ್ದೀರ, ದ ವಿಡಿಯೋ ಗೇಮ್.
ಅದು ಆ್ಯಪಲ್ ಬಂದರೆ ಆ್ಯಪಲ್ ಇರ್ಬೋದು. ಅದೇ ಥರದ್ದು ಆ ಸೆಲ್ಸ್ ಇರುತ್ತಲ್ಲ ಅದು ಪ್ಯಾಥಾಲಜಿಕಲ್ ಲ್ಯಾಬಲ್ಲಿ ಫೀಡ್ ಮಾಡಿರ್ತಾರೆ. ಓಕೆ. ಇವಾಗ ಸೆಲ್ಸ್ ಈ ಥರ ಆಗಿರುತ್ತೆ, ಅದು ಇವತ್ತಾಗಿರ್ಬೇಕು, ಯಾಕಂದರೆ ನಾವು ಇನ್ಫ್ಲಮೇಟ್ರಿ ಫುಡ್ ತಿಂದಿರ್ತೀವಿ, ಪ್ರಿಸರ್ವೇಟಿವ್ ಹಾಕಿ. ಇವತ್ತು ನಾನು ಬ್ಲಡ್ ಕೊಟ್ಟರೆ ಆ ಸೆಲ್ಸ್ ಬಂದರೆ ದೇ ವಿಲ್ ಪುಟ್ ಅ ಕ್ವೈರಿ ಆಫ್ ಕಾರ್ಸಿನೋಮಾ. ಇಟ್ ಈಸ್ ನಾಟ್ ಕನ್ಫರ್ಮೇಷನ್ ಆಫ್ ಕಾರ್ಸಿನೋಮಾ, ಇಟ್ ಹ್ಯಾಸ್ ಟು ಬಿ ಕ್ಲಿನಿಕಲಿ ಕೋರಿಲೇಟೆಡ್. ಓಕೆ. ಅದನ್ನು ನೀವು 3 ತಿಂಗಳು ಇಫ್ ಯು ಟ್ರೈ ಔಟ್ ಏನು ನಿಮಗಾಗ್ತಿದೆ, ಏನು ತಿಂದರೆ ನಿಮಗಾಗಲ್ಲ, ಏನು ತಿಂದರೆ ನಿಮಗಾಗ ಫುಲ್ ಕಳಿಸ್ಬೇಕಂತಲೇ ಇಲ್ಲ. ಬರೀ 2 ದಿವಸ ಯಾರಿಗೂ ಮಾತಾಡದೆ, ಮೊದಲು ಮೌನ ವ್ರತ ಇರ್ತಾಯಿದ್ರು, ಮೊದಲು ಅವರೊಬ್ಬರೇ ಇರ್ತಾಯಿದ್ರು, ಏಕಾಂಗಿ ವ್ರತ ಅಂತ ಇರ್ತಾಯಿದ್ರು. ಏಕಾಂಗಿಯಾಗಿ ನಮ್ಮಲ್ಲಿ ಅದು ನಿಮ್ಮಲ್ಲೇ ನಿಮ್ಮಿದ್ದು. ನೀವು ಇದನ್ನು ತಿಂದರೆ, ಟೀ ಕುಡಿದ್ರೆ ಹಿಂಗಾಗುತ್ತೆ, ಇದು ಮಾಡಿದ್ರೆ ಹಿಂಗಾಗುತ್ತೆ, ಇದು ಮಾಡಿದ್ರೆ ಹಿಂಗಾಗುತ್ತೆ ಅಂತ ನೀವು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ನೀವು ಅದನ್ನೇ ಟೇಬಲ್ ಮಾಡಿಕೊಂಡ್ರೆ ಅಬ್ಸರ್ವ್ ಯುವರ್ ಓನ್ ಸೆಲ್ಫ್. ದಟ್ ಮೀನ್ಸ್ ಯು ಹ್ಯಾವ್ ಟು ಟಾಕ್ ಟು ಯುವರ್ ಓನ್ ಸೆಲ್ಫ್. ಆಯಿತಾ? ಇವಾಗ ನೀವು ನಡೀತಾ ಇರ್ತೀರಾ, ಸಡನ್ ಆಗಿ ನಿಮಗೆ ಗೊತ್ತಾಗುತ್ತೆ ಕಾಲಲ್ಲಿ ಇಲ್ಲಿ ನೋಡ್ತಾ ಇದೆ, ಇದು ಎಲ್ಲಿ ತನಕ ಹೋಗ್ತಿದೆ. ಯು ಡೋಂಟ್ ಹ್ಯಾವ್ ಟು ಬಿ ಎ ಡಾಕ್ಟರ್, ಯು ಡೋಂಟ್ ಹ್ಯಾವ್ ಟು ಬಿ ಎನ್ ಎಜುಕೇಟೆಡ್. ಎಂಬಡಿ ನಾವು ನೋಡ್ತಾ ಇರೋದು ಕಣ್ಣಿಟ್ಟು ಕಲ್ಪೆಳಗಡೆ ಊಟ ಬಂದಿದೆ, ರೈಟ್? ಅದು ಫುಲ್ ಬೆಳಗಾಗ್ತಿದೆ, ಕತ್ತಲ್ಲಿ ಇಲ್ಲಿ ನೋವುತ್ತೆ. ದಟ್ಸ್ ಇಟ್. ನಮ್ಮಲ್ಲೇ ನಾವು ಒಂದು ಬಾಡಿನ ಡ್ರಾ ಮಾಡಿಕೊಂಡು ಸಿಂಪಲ್ ಆಗಿ ಒಂದು ಬಾಡಿನ ನಾವು ಡ್ರಾ ಮಾಡ್ಕೊಂಡು, ಕೈ ಕಾಲು ಎಲ್ಲ ಹೊಟ್ಟೆ ಎಲ್ಲ ನಾವು ಡ್ರಾ ಮಾಡ್ಕೊಂಡು, ಆಯ್ತಪ್ಪ ಇವತ್ತು ಇಲ್ಲಿ ಹೊಟ್ಟೆ ನೋವು ಬಂತು, ಇಲ್ಲಿ ಒಂದು ಡಾಟ್ ಹಾಕೋದು. ಎವ್ರಿ ಡೇ ಯುವರ್ ಡ್ರಾಯಿಂಗ್. ಆ ಡ್ರಾಯಿಂಗ್ ಬರ್ತಾ ಎಂಟು ದಿವಸಕ್ಕೆ ಏನಾಗುತ್ತೆ, ಮಂಡೇ ಟ್ಯೂಸ್ಡೇ ಸಂಡೇವರೆಗೂ ಆ ಡ್ರಾಯಿಂಗು ಕ್ಲೀನ್ ಆಗುತ್ತೆ. ನಿಮಗೆ ಸ್ಪಾಟ್ ಸಿಗುತ್ತೆ ಎಲ್ಲೆಲ್ಲಿ ಏನೇನು ಆಗ್ತಿದೆ. ಆ ಸ್ಪಾಟು ಇನ್ನೊಂದು ಪೇಪರ್ ಇರುತ್ತಲ್ಲ ಫೋಲ್ಡ್ ಮಾಡ್ಕೊಳ್ಳೋದು. ಆ ಡೇ ಆ ಸ್ಪಾಟ್ ಅಂದರೆ ಏನು ತಿಂದ್ರಿ ಅಲ್ಲಿ ಹಾಕ್ಕೊಳ್ಳೋದು. ಸೊ ಇವಾಗ ಆ ಪೇಪರಲ್ಲಿ ಇರುತ್ತೆ ಅಲ್ವಾ, ಇವಾಗ 8 ದಿವಸದ ಇದೆ, ಅದರನ್ನೇ ನೀವು ಕೆಳಗಡೆ ಆ ಪೇಪರ್ ಇಟ್ಕೊಂಡು ಕೆಳಗಡೆ ಒಂದು ದೊಡ್ಡ ಪೇಪರಲ್ಲಿ A4 size 2 sheets, ಯು ಕ್ಯಾನ್ ಮೇಕ್ ಯುವರ್ ಓನ್ ಮೀಲ್ ಪ್ಲಾನ್. You can try this, you can send your hair sample and I'll give you almost 99% profit. So everybody asks me if I'm a miracle doctor or something, but I'm not a miracle, I'm just asking you to understand. Okay, this will not work if you are around a person whom you enjoy. It will not work because you're also intolerant to sound, the sound waves. This ಸೊ ವೆನ್ ವಿ ಯೂಸ್ ಟು ಹ್ಯಾವ್ ಡಿಸ್ಮೆನೋರಿಯಾ, ಅವ್ರ ಅಮ್ಮ ಏನು ಮಾಡ್ತಿದ್ರು, ಬಾಳೆಹಣ್ಣಲ್ಲಿ ಕರ್ಪೂರ ಹಾಕ್ಕೊಡ್ತಿದ್ರು. ದಟ್ಸ್ ಮೈ ಥೀಸಿಸ್ ಆಫ್ ಮೈ ಐ ಕ್ಯಾನ್ ಶೇರ್ ದ ಥೀಸಿಸ್ ವಿತ್ ಯು. ಸೊ ಚಿಕ್ಕ ಕರ್ಪೂರ, ಪೂಜೆ ಕರ್ಪೂರ ಇರುತ್ತಲ್ವ, ಚಿಕ್ಕದು ಬಾಳೆಹಣ್ಣಲ್ಲಿ ಹಾಕ್ಕೊಟ್ಬಿಡ್ತಾ ಇದ್ರು. ಅದನ್ನು ನಾನು ಏನು ಮಾಡಿದೆ, ಐ ಡಿಡ್ ಅರೌಂಡ್ 11,000 ಗರ್ಲ್ಸ್ ಇನ್ ಎಂಟೈರ್ ಸ್ಕೂಲ್ಸ್. ಐ ಗೇವ್ ಇಟ್ ಇನ್ ಎ ಕ್ಯಾಪ್ಸೂಲ್ ಟು ಟೇಕ್. ಸೊ ದೇರ್ ಹ್ಯಾಡ್ 2 benefits. ಬರ್ನಿಂಗ್ ಮಿಕ್ಚುರೇಷನ್ ನಿಂತೋಯ್ತು, ಯಾಕಂದರೆ ಕ್ಯಾನ್ಸರ್ ಅದು. ಟಾಯ್ಲೆಟಿಗೆ ಹೋದಾಗ ಕ್ಯಾನ್ಸರ್, ಅಲ್ಲಿ ಹೋಗೋದ್ ಕಡೆ ಉರಿನೂ ಇರಲ್ಲ. ಬಾಳೆಹಣ್ಣಲ್ಲಿ ಇಷ್ಟು ಹಾಕ್ಬೋದು. ಪೂಜೆ ಮಾಡ್ತಿರಲ್ಲ, ಒಂದು ಟಿಕ್ಕೆ 30 ಪೈಸೆ, ಆವಾಗ 5 ಪೈಸೆಗೆ ಒಂದು ಪ್ಯಾಕೆಟ್ ಸಿಗ್ತಾಯಿತ್ತು. ಅದರಲ್ಲಿ ಒಂಚೂರು ಹಾಕ್ಕೊಟ್ಬಿಡೋದು. ಅಪ್ಪ ನಮಗೆಲ್ಲ ಹೊಟ್ಟೆ ಅದು ಡಿಸ್ಮೆನೋರಿಯಾ ಕಡಿಮೆ ಆಗೋದು, ಟಾಯ್ಲೆಟಿಗೆ ಹೋದರೆ ಸ್ಮೆಲ್ ಆಗ್ತಿತ್ತು. ಆ್ಯಂಡ್ ವೆನ್ ದಟ್ ಟೈಮ್ ಬಟ್ಟೆ ಹಾಕ್ತಿದ್ವಲ್ಲ ನಾವು, ಅದು ಬಟ್ಟೆ ಹಾಕೋದು ಉರಿತಾ ಇರಲಿಲ್ಲ. ದ ಕ್ಯಾನ್ಸರ್ ವೆನ್ ಯು excreting was also excreting. Only a few alkaloids were absorbing